ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ಸತ್ಯಂ ಟಿ ವಿ ಲೇಡೀಸ್ ಕ್ಲಬ್ ಅಡುಗೆ ಮನೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಈಗ ಜಯ ಡೊಂಗ್ರಿ ಅವರು ಇದ್ದಾರೆ. ಈಗ ಅವರು ಇವತ್ತಿನ ದಿವಸ ಉಳಿದ ಚಪಾತಿಗಳಿಂದ ಹೋಳಿಗೆಯನ್ನು ಮಾಡ್ತಾಯಿದ್ದಾರೆ. ನೋಡೋಣ, ಉಳಿದಿರುವ ಚಪಾತಿಯಿಂದ ಹೋಳಿಗೆ ಮಾಡಿ ನಮಗೆ ವೀಕ್ಷಕರಿಗೆ ತೋರಿಸ್ತಾ ಇದ್ದಾರೆ. ಯಾವ ಥರ ಅವರು ಹೋಳಿಗೆಯನ್ನು ಮಾಡ್ತಾರೆ, ಯಾವ ಥರ ಟೇಸ್ಟ್ ಕೊಡ್ತಾರೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅವರ ಯಜಮಾನರು ಕಾಲೇಜ್ನಲ್ಲಿ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಅವರ ಸುಪುತ್ರರು ಇಬ್ಬರು ಈಗ ಜಾಬ್ದಲ್ಲಿದ್ದಾರೆ. ಮತ್ತು ಅವರ ಹಾಬೀಸ್ ಬಂದುಬಿಟ್ಟು ರಂಗೋಲಿ ಹಾಕೋದು ಮತ್ತು ಪಾಟ್ಗಳು ಮಾಡೋದು ಹೂವಿಂದ, ಮತ್ತು ರಂಗೋಲಿ ಬಿಡಿಸೋದು, ರೆಡಿಮೇಡ್ ರಂಗೋಲಿ, ಇನ್ನೂ ನಾನಾ ಥರ ಹವ್ಯಾಸಗಳು ಅವರಲ್ಲಿದೆ. ಈಗ ನಮ್ಮ ಜೊತೆ ಈಗ ಅವರಿದ್ದಾರೆ. ಸತ್ಯಂ ಟಿ ವಿಗೆ ತಮಗೆ ಸ್ವಾಗತ ಮೇಡಮ್. ಸತ್ಯಂ ಟಿ ವಿ. ಓಕೆ, ಈಗ ಅವರು ರೆಸಿಪಿಯನ್ನು ತೋರಿಸ್ತಾರೆ ಯಾವ ಥರ ಮಾಡೋದು ಅಂತ. ಮೇಡಮ್, ನಾನು ಇವತ್ತು ಮಾಡ್ತಾ ಇರೋದು ರೆಸಿಪಿ ಉಳಿದಿರುವಂಥ ಹೋಳಿಗೆ ಚಪಾತಿಯಿಂದ ಹೋಳಿಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನಂತ ನೋಡೋಣ. ಇವು ಉಳಿದಿರುವ ಚಪಾತಿ 4, ಕಣಕ ಮಾಡೋದಕ್ಕೆ ಮೈದಾ ಹಿಟ್ಟು 1 ಕಪ್ಪು, ಒಂದು ಅರ್ಧ ಕಪ್ಪು ಬೆಲ್ಲ, ಶುಂಠಿ ಪುಡಿ ಸ್ವಲ್ಪ, ಏಲಕ್ಕಿ ಪುಡಿ, ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿದು, ಹುರಿದಿರುವಂಥ ಎಳ್ಳು, ಮತ್ತು ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ, ಲಾಸ್ಟು ತುಪ್ಪ ರುಚಿಗೆ. ಇದು ಹೋಳಿಗೆ ಜೊತೆ ಸವಿಯೋದಕ್ಕೆ ತುಪ್ಪ. ಈಗ ಫಸ್ಟು ಚಪಾತಿಯನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಚಪಾತಿಯನ್ನು ಈ ಥರ ಕಟ್ ಮಾಡಿ ಇದು ಮಿಕ್ಸಿ ಮಾಡಿ ತಂದಿರುವಂಥ ಚಪಾತಿ ಪುಡಿ. ವೀಕ್ಷಕರು ಈಗ ಚಪಾತಿಯನ್ನು ಮಿಕ್ಸಿ ಮಾಡಿದ್ದಾರೆ. ಚಪಾತಿ ನಾವು ಯಾವುದು ತೆತ್ತಿಯಲ್ಲಿ ಇದನ್ನು ಮಾಡ್ತೀವಲ್ಲ, ಇದಕ್ಕೆ ಮಾದಿಲಿ ಟೈಪ್ ಬಂದಿದೆ ಈಗ ಚಪಾತಿ ಪೌಡ್ರು. ನೋಡೋಣ ಯಾವ ಥರ ಆಗುತ್ತೆ. ಅದ್ರ ಜೊತೆ ಬೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಬೆಲ್ಲ ಜಾಸ್ತಿ ಹಾಕೋಬೋದು. ಇದಕ್ಕೆ ನಾನು ಶುಂಠಿ ಪುಡಿ ಹಾಕ್ತಾ ಇದ್ದೀನಿ, ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. 1-2 ಟೀ ಸ್ಪೂನ್ ಹಾಕಿದರೆ ಸಾಕು. ಇದನ್ನು ಮತ್ತೆ ನಾವು ಮಿಕ್ಸಿ ಮಾಡಬೇಕಾಗುತ್ತೆ. ವೀಕ್ಷಕರೇ ನೋಡಿ, ಈಗ ಚಪಾತಿ ಮಿಕ್ಸ್ ಮಾಡಿದರಲ್ಲಿ ಬೆಲ್ಲ ಮತ್ತು ಶುಂಠಿ ಪುಡಿ, ಏಲಕ್ಕಿ ಪೌಡ್ರು ಮಿಕ್ಸ್ ಮಾಡಿ ಅದನ್ನು ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದಾರೆ. ಈಗ ಬೆಲ್ಲ ಹಾಕಿ ಮತ್ತೆ ನಾನು ಮಿಕ್ಸಿ ಮಾಡಿದ್ದೀನಿ. ಎಲ್ಲ ಮಿಕ್ಸ್ ಆಗಿದೆ. ಅದಕ್ಕೆ ಮೇಡಮ್, ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿದ್ರೆ ಬರ್ಬೋದಾ? ಬರುತ್ತೆ. ಕೆಲವು ಜನಕ್ಕೆ ಸಕ್ಕರೆ ಐಟಮ್ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಬೆಲ್ಲದ ಐಟಮ್ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಜಾಸ್ತಿ ಬೆಲ್ಲದಿಂದ ಮಾಡ್ಬೋದು, ಮಾಡಬೇಕು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಈಗ ನಾವು ಇದಕ್ಕೆ ಎಳ್ಳನ್ನು ಸೇರಿಸ್ಕೊಳ್ಳೋಣ. ಇದು ಹುರಿದಿರೋ ಎಳ್ಳು ಮತ್ತು ಕೊಬ್ಬರಿ ತುರಿ, ಒಣ ಕೊಬ್ಬರಿಯನ್ನು ಹಾಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಮಾದಿಲಿ ರೆಡಿ ಆಯ್ತು. ಈಗ ನೋಡೋಣ, ಹೋಳಿಗೆ ಮಾಡ್ತಾರಾ ಅಥವಾ ಮಾದಿಲಿ ಮಾಡ್ತಾರಾ, ಏನು ಮಾಡ್ತಾರೆ ನೋಡೋಣ. ಹೋಳಿಗೆ ಮಾಡೇ ಕೊಡ್ತೀನಿ. ಹೋಳಿಗೆ ಮಾಡ್ತಾರಂತೆ ಮೇಡಮ್. ಈಗ ನಮ್ಗೆ ಅನಿಸಿದ ಮಟ್ಟಿಗೆ ಈಗ ಮಾದಿಲಿ ರೆಡಿ ಆಗಿದೆ. ನಾನು ಹೋಳಿಗೆ ರೂಪ ಮಾಡ್ತೀನಿ. ಓಕೆ, ಒಂದು ತಟ್ಟೆಗೆ ಎತ್ತಾ ಇದ್ದೀನಿ. ಓಕೆ, ಈಗ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕ್ಕೋತಾ ಇದ್ದಾರೆ. ಕಣಕ ಮಾಡೋದಕ್ಕೆ ಮೈದಾ ಹಿಟ್ಟನ್ನು ಹಾಕೊಳ್ಳೋಣ. ಓಕೆ, ಹೋಳಿಗೆ ಮಾಡಲಿಕ್ಕೆ ಈಗ ಮೈದಾನ ನಾದ್ಕೋತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ಪೂನ್ ಚಿಕ್ಕದಿದೆ. ಓಕೆ, ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿ ಕಣಕ ರೆಡಿ ಮಾಡ್ಕೊಳ್ಳೋಣ. ನಾನು ಇದನ್ನು ಮೊದಲೇ ರೆಡಿ ಮಾಡಿರ್ಬೋದಿತ್ತು. ಇದು ಮೈದಾ ಹಿಟ್ಟು ಇರೋದ್ರಿಂದ
ಏನು ಅವಶ್ಯ ಇಲ್ಲ, ನಾದ್ಕೊಂಡ್ಬಿಟ್ಟು ಮಾಡ್ಬೋದು. ಆಗಿಂದಾಗೆ ರೆಡಿ ಮಾಡಿದ್ರೆ ಜಿಗಟ್ ಪನ್ ಬರುತ್ತೆ, ಜಾಸ್ತಿ ಜಿಗಟ್ ಆಗುತ್ತೆ. ಮೈದಾ ಆ್ಯಕ್ಚುಲಿ ಮೈದಾ ಜಿಗಟ್ ಇರುತ್ತೆ. ಹಾಂ, ಅದಕ್ಕೋಸ್ಕರ ನಾವು ಆಗಿಂದಾಗೆ ಮಾಡ್ಬೋದು. ಇಲ್ಲ, ಒಂದು 10 ನಿಮಿಷ ಆಗ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನೆನಿಬಹುದಲ್ಲ ಮೇಡಮ್? ಅದು ಬರುತ್ತೆ, ಅದು ಬರುತ್ತೆ. ಓಕೆ. ಸೊ ಇದು ನೆನೆಸಲೇಬೇಕು ಅಂತ ಏನಿಲ್ಲ, ಇದು ಮೈದಾ ಹಿಟ್ಟು. ಓಕೆ. ನಾವು ಹೋಳಿಗೆ ಹಿಟ್ಟನ್ನು ಮಾಡಿದರೆ ಮಾತ್ರ ನೆನೆಸ್ಬೇಕು. ಅದರಲ್ಲಿ ಸ್ವಲ್ಪ ರವೆ ಇರುತ್ತಲ್ಲ, ರವೆ. ಹಾಂ, ಓಕೆ, ಅದಕ್ಕೋಸ್ಕರ ಅದನ್ನು ನಾವು ನೆನೆಸ್ಬೇಕಾಗುತ್ತೆ. ಓಕೆ. ಇದು ಮೈದಾ ಇರೋದ್ರಿಂದ ನಡೆಯುತ್ತೆ. ಓಕೆ. ಈಗ ನೋಡು, ಹೋಳಿಗೆ ಮಾಡಲಿಕ್ಕೆ ಮೇಲೆ ಕೋಟಿಂಗ್ ಅಂತ ನಾವೇನು ಅಂತೀವಿ, ಅದಕ್ಕೆ ಮೈದಾ ಹಿಟ್ಟನ್ನು ಈಗ ಕಲಸಿ ಚಪಾತಿ ಹಿಟ್ಟಿಗೆ ಬರುವಂಥ ಹದವನ್ನು ನಾದ್ತಾ ಇದ್ದಾರೆ. ಯಾವ ಥರ ನಾದ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ನೀವೇ ನೋಡಿ ವೀಕ್ಷಕರೇ. ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡ್ಬೋದು. ಉಳಿದ ಚಪಾತಿಯಿಂದ ಹೇಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು, ಹೋಳಿಗೆಯನ್ನು ಮಾಡ್ಬೋದು ಅಂತ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಈಗ ಜಯಾ ಮೇಡಮ್ ಅವರು. ನೋಡೋಣ ಯಾವ ಥರ ಹೋಳಿಗೆ ಬರುತ್ತೆ ಅಂತ. ಇದು ರೆಡಿ ಆಗಿದೆ. ಈಗ ನಾನು ಇದನ್ನು 2 ಸೆಕೆಂಡ್ ಇಡ್ತೀನಿ. 2 ಸೆಕೆಂಡು. ಇದು ಮಿಕ್ಸಿ ಮಾಡಿರುವಂಥ ಒಂದು ಚಪಾತಿ ಪುಡಿ, ಬೆಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೋತಾ ಇದ್ದೀನಿ ಈ ಥರ. ಓಕೆ. ಈಗ ನೋಡಿ, ಚಪಾತಿಯಲ್ಲಿ ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ಈಗ ಬಾಲ್ ಥರ ಉಂಡೆಯನ್ನು ಮಾಡ್ತಾಯಿದ್ದಾರೆ. ಓಕೆ. ಈಗ ತೋರಿಸ್ತಾ ಇದ್ದೀನಿ. ಓಕೆ. ಈಗ ಮೇಡಮ್ ಅವರು ಉಳಿದಿರುವ ಚಪಾತಿ ಹೋಳಿಗೆಯನ್ನು ಯಾವ ಥರ ಮಾಡಬೇಕಂತ ಹೇಳ್ತಾ ಇದ್ದಾರೆ. ನೋಡೋಣ. ಚಪಾತಿ ರೆಡಿ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಪಿಕೋ ಫಾಲ್ ಮಾಡ್ತೇನೆ ರೀ. ಓಕೆ. ಆಮೇಲೆ ಸೀರೆಗೆ ಗೊಂಡೆ ಹಚ್ಚೋದು. ಓಕೆ. ಆಮೇಲೆ ಪಾಟ್ ಮಾಡ್ತೀನಿ. ಓಕೆ. ಸೊ ಈ ಥರ ಅಡುಗೆಗಳನ್ನು ಬೇರೆ ಬೇರೆ ಹೊಸ ಥರ ಐಟಮ್ಗಳನ್ನು ರೆಡಿ ಮಾಡ್ತಾರೆ ಮನೆಯಲ್ಲಿ ಉಳಿದಿರುವಂಥ ಅಡುಗೆಯಿಂದನೇ ನಾನು ಜಾಸ್ತಿ ಹೊಸ ರೆಸಿಪಿ ಮಾಡ್ತೀರಾ. ನೋಡಿ ವೀಕ್ಷಕರೇ, ಈಗ ಜಯಾ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಯಾವುದೇ ಥರ ಐಟಮ್ ಉಳಿಲಿ, ರಾತ್ರಿ ನೈಟ್ ಉಳಿದಿದ್ದು ರೈಸ್ ಆಗಲಿ ಚಪಾತಿ ಆಗಲಿ ಏನೇ ಉಳಿದಿದ್ದನ್ನು ವೇಸ್ಟ್ ಮಾಡಬಾರ್ದು. ಅದರಿಂದ ಏನಾದರೂ ಹೊಸ ರೆಸಿಪಿ ಮಾಡಲಿಕ್ಕೆ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ನಾವು ಹೂರ್ಣದ ಹೋಳಿಗೆನ ಹೇಗೆ ತುಂಬ್ತೀವಲ್ಲ ಅದೇ ಥರ ಈ ಥರ ತನಕದಲ್ಲಿ ನೋಡಿ ಈ ಥರ ತುಂಬಬೇಕು. ಓಕೆ. ನಾರ್ಮಲ್ ನೀವು ಹೋಳಿಗೆ ಯಾವ ಥರ ಮಾಡ್ತೀರಾ ಅದೇ ಟೈಪು ಇದು ರೆಸಿಪಿ ಮಾಡ್ತಾ ಇದ್ದಾರೆ. ಆದರೆ ಡಿಫ್ರೆಂಟ್ ಉಳಿದಿರುವ ಚಪಾತಿ ಬಗ್ಗೆ ಹೋಳಿಗೆ ಮಾಡ್ತಾ ಇದ್ದಾರೆ. ಚಪಾತಿಯಿಂದ ಇದೊಂದು ಹೊಸ ಐಟಮು. ಉಳಿದಿರುವ ಚಪಾತಿಯನ್ನು ವೇಸ್ಟ್ ಮಾಡಿ ನೀವು ಅಲ್ಲಿ ಇಲ್ಲಿ ಎಸೆಯೋದಕ್ಕಿಂತ ಮತ್ತೆ ಒಂದು ಹೊಸ ರೆಸಿಪಿ ಮಾಡಿ ಹೋಳಿಗೆ ಮಾಡಿ ತಿನ್ಬೋದು. ಇಲ್ಲ ಅದರಿಂದ ಮಾದಿಲಿ ಮಾಡಿದೇನೂ ತಿನ್ಬೋದು. ಎಲ್ಲ ಥರ ಬರುತ್ತೆ. ನೋಡೋಣ. ಈಗ ಮೇಡಮ್ ಅವರು ಹೋಳಿಗೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಶೇಷ, ಹೋಳಿಗೆಯನ್ನು ಎಲ್ಲರೂ ತವೆಯಲ್ಲಿ ಬೇಯಿಸ್ತಾರೆ, ಆದರೆ ಇವರು ಮೇಡಮ್ ಅವರು ಈಗ ಎಣ್ಣೆಯಲ್ಲಿ ಕರಿತಾ ಇದ್ದಾರೆ ಹೋಳಿಗೆಯನ್ನು. ಇದೊಂದು ಹೊಸ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ಥರ ಹೋಳಿಗೆ ಬರುತ್ತೆ ಅಂತ. ಈಗ ಎಣ್ಣೆ ಕಾದಿದೆ. ಇವು ಎಲ್ಲ ಒಮ್ಮೆ ಲಟ್ಟಿಸ್ಕೊಂಡು ಓಕೆ ಕರೆದ್ಬಿಡ್ತೇನೆ. ಸಿಮ್ಮಲ್ಲಿ ಇದ್ದಾವೆ. ಮೇಡಮ್, ನೀವು ಈಗ ಮನೆಯಲ್ಲಿ ಹಸ್ಬೆಂಡ್ಗೆ ಏನಾದರೂ ಹೆಲ್ಪ್ ಮಾಡ್ತಾರಾ ಅಥವಾ ಅವರು ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ತಾರೆ? ಅವ್ರು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಡುಗೆ ಮಾಡೋ ಕಾರ್ಯಕ್ರಮದಲ್ಲಿ. ಅದರಲ್ಲಿ ಅಂದರೆ ನಾನು ಹೊರಗಡೆ ಹೋಗಿಲ್ಲ, ಮನೆಯಲ್ಲೇ ಮಾಡ್ತೇನೆ. ನಾನು ಜಾಬ್ ಮಾಡ್ತಿದ್ದೆ, ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹೌದ್ರಿ. ಈಗ 1 ವರ್ಷ ಆಯಿತು ನಾನು ರಿಸೈನ್ ಮಾಡಿದ್ದೀರಿ. ನಂದು ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಓಕೆ ನಾನು ಸ್ಕೂಲ್ ಬಿಟ್ಟಿದ್ದೀನಿ ಈಗ. ಓಕೆ ಮೇಡಮ್, ಈಗ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ದೊಡ್ಡವನು ಪ್ರಜ್ವಲ್ ಅಂತ ಹೇಳಿ, ಅವನು ಬೆಂಗಳೂರಲ್ಲಿ ಇನ್ಫೋಸಿಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಓಕೆ. ಚಿಕ್ಕವನು ರಿಷಬ್ ಅಂತ ಹೇಳಿ, ಅವನಿಲ್ಲೇ ಬೆಳಗಾಂದಲ್ಲಿ ಇಂಜಿನಿಯರ್ ಮಾಡ್ತಾ ಇದ್ದಾನೆ. ಈಗ ಆಲ್ಮೋಸ್ಟ್ ಎಲ್ಲರೂ ವರ್ಕ್ ಲೈನ್ ಇದ್ದಾರೆ. ಓಕೆ. ಮನೆಯಲ್ಲಿ ನೀವು ಈಗ ಹೊಸ ರೆಸಿಪಿಗಳನ್ನು ರೆಡಿ ಮಾಡೋದು, ಹೊಸ ತಿಂಡಿಗಳು. ಈಗಂತೂ ಮನೆಯಲ್ಲಿ ಮಕ್ಕಳಿಲ್ಲ, ಇಲ್ಲ ಯಜಮಾನ್ರು ನೀವು? ನಮ್ಮ ನಾದ್ನಿ ಇದ್ದಾರೆ. ನಮ್ಮ ಮನೆಯವ್ರ ಅಕ್ಕ ಇದ್ದಾರೆ. ಓಕೆ. 3 ಜನ ಇರ್ತೀವಿ ಮನೆಯಲ್ಲಿ ಹೊಸ ಫಂಕ್ಷನ್ಗಳನ್ನ ಏನಾದರೂ ಮಾಡ್ತೀರಾ? ಡ್ಯಾನ್ಸ್ ಮಾಡೋದು, ಹಾಡುಗಾರಿಕೆ? ಕೇಳ್ತೇನೆ ಹಾಡು. ಹಾಂ. ಡ್ಯಾನ್ಸ್ ಅದು ಇವಾಗಿಲ್ಲ, ಮೊದಲು ಮಾಡ್ತಿದ್ವಿ. ಇವಾಗ ನನಗೆ 3 ಥರ ಹೊಟ್ಟೆದ ಆಪ್ರೇಷನ್ ಆಯಿತು. ಓಕೆ. ಹಾಗಾಗಿ ನಾನು ಆ ಥರ ಏನು ಹಾಡುಗಾರಿಕೆ ಏನು ಮಾಡಲ್ಲ. ಇಲ್ಲ. ಓಕೆ. ಈಗ ನೀವು ರಂಗೋಲಿ ಮಾಡ್ತೀನಿ ಅಂತಾರೆ ಮೇಡಮ್. ಯಾವ್ಯಾವ ಥರ ರಂಗೋಲಿ? ಏನು ಮದುವೆಯಲ್ಲೇ ಫಂಕ್ಷನ್ಗಳಿಗೆ ಹೋಗಿ ಹಾಕ್ತಾರಾ ಅಥವಾ
ಮನೆಯಲ್ಲಿ ಇಲ್ಲ. ಇಲ್ಲ, ಮನೆಯಲ್ಲೇ ಹಾಕ್ತಾ ಇರ್ತೀವಿ. ಓಕೆ. ಮತ್ತೆ ರೆಡಿಮೇಡ್ ರಂಗೋಲಿ ಸಿಗುತ್ತೆ, Okay. ಅದಕ್ಕೆ ನಾವು ಬೀಡ್ಸು ಅದೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತೀರಾ? ನಾನು ಪಾಟ್ ಎಲ್ಲ ನನ್ನ ಬೆಳಗಾಂನಲ್ಲೇ ಸೇಲ್ ಆಗ್ತಾ ಇದೆ. ಹಾಂ. ಸತ್ಯನಾರಾಯಣ ಪೂಜೆಗೆ ಒಂದು ಬಾಳಿಕಂಬ ಅಂತ ಆಚೆ ಈಚೆ ಇಡ್ತಾರಲ್ಲ, ಓಕೆ. ಆ ಸ್ಟ್ಯಾಂಡ್ ಅದು ಸ್ಟ್ಯಾಂಡ್, ಹಾಂ, ಅದನ್ನು ರೆಡಿ ಮಾಡ್ತೀರಾ? ಅದು ಬಾಳೆಕಂಬನೂ ಇಡ್ಬೋದು. ಓಕೆ. ಸೊ ಅದಾದ್ಮೇಲೆ ನಾವು ಫ್ಲವರ್ ಬೋಟು ಇಡ್ಬೋದು ಅದು. ಓಕೆ ಮೇಡಮ್. ನೋಡಿ ವೀಕ್ಷಕರೇ, ಮಹಿಳಾ ಮನೆಗಳು ಮನೆಯಲ್ಲಿ ಖಾಲಿ ಕೊಂಡೋದಿಲ್ಲ, ಬೇರೆ ಬೇರೆ ಏನಾದರೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ, ಹೊಸ ಹೊಸ ರೆಸಿಪಿಗಳನ್ನು ಮಾಡ್ತಾ ಇದ್ದಾರೆ. ನೋಡೋಣ ಯಾವ ಥರ ಹೋಳಿಗೆ ಬರ್ತಿದೆ ಅಂತ. ಈಗ ಹೋಳಿಗೆ ರೆಡಿ ಮಾಡಿದ್ದಾರೆ, ಈಗ ಎಣ್ಣೆಯಲ್ಲಿ ಕರಲಿಕ್ಕೆ. ನಾವು ಇದನ್ನ ಬೇಯಿಸಿ ಮಾಡ್ಬೋದು. ಟೇಸ್ಟ್ ಆಗಿ ಈಗ ಎಣ್ಣೆಯಲ್ಲಿ ಹಾಕೋದ್ರಿಂದ ಮೇಡಮ್ ಎಣ್ಣೆ ಹಿಡಿಯೋಲ್ಲ ಅದು ಜಾಸ್ತಿ? ಎಣ್ಣೆ ಹಿಡಿಯುತ್ತೆ, ಟೇಸ್ಟ್ ಆಗುತ್ತೆ, ಟೇಸ್ಟ್ ಬರುತ್ತೆ. ಒಂಥರ ಪುರಿ ಥರ ಉಗ್ತಾ ಇದೆ ನೋಡಿ ವೀಕ್ಷಕರೇ. ಪೂರಿ ಹೋಟೆಲ್ಗಳಲ್ಲಿ ಪೂರಿ ಮಾಡ್ತಾರೆ, ಮನೆಯಲ್ಲಿ ಮಾಡ್ತಾರೆ. ಇವರು ಹೋಳಿಗೆಯನ್ನು ಪೂರಿ ಥರ ಮಾಡ್ತಾ ಇದ್ದಾರೆ. ಒಳ್ಳೆ ಸ್ಮೆಲ್ಲು ಬರ್ತಾ ಇದೆ. ನೋಡೋಣ. ಈಗ ನಮ್ಮ ಮೈಸೂರು ಸೈಡಲ್ಲಿ ಒಂದು ಬಾಳೆ ಹಣ್ಣನ್ನು ಹಾಕಿ ಸಕ್ಕರೆ ಹಾಕಿ ಅದನ್ನು ಮಾಡ್ತಾರೆ, ಪೊಂಗಲ್ ಬನ್ಸ್ ಅಂತ ಮಾಡ್ತಾರೆ. ಅದೇ ಟೈಪು ಈಗ ಮೇಡಮ್ ಅವರು ಹೋಳಿಗೆಯನ್ನು ಮಾಡ್ತಾ ಇದ್ದಾರೆ. ನೋಡೋಣ ಹೋಳಿಗೆ ಹೇಗೆ ಮಾಡ್ತಾರೆ. ಬಾಳೆಹಣ್ಣು ಬನ್ಸ್ ಅಂತ ಮೈಸೂರು ಕಡೆ ಜಾಸ್ತಿ, ಉಡುಪಿ ಮೈಸೂರು. ಅದೇ ಥರ ಈಗ ಮೇಡಮ್ ಅವರು ಹೋಳಿಗೆ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ಥರ ಆಗುತ್ತೆ, ಏನಾಗುತ್ತೆ, ಟೇಸ್ಟ್ ಯಾವ ಥರ ಇದೆ ಅಂತ ಹೇಳೋಣ ವೀಕ್ಷಕರೇ. ಓಕೆ ಮೇಡಮ್, ಮತ್ತೆ ಮನೆಯಲ್ಲಿ ಏನಾದರೂ ಹೊಸ ಹೊಸ ಕಾರ್ಯಕ್ರಮ? ಎಂತ ಇಲ್ಲ, ಇವಾಗ ಮಕ್ಕಳೇನು ಮನೆಯಲ್ಲಿಲ್ಲ, ಯಾರೂ ಇಲ್ಲಲ್ಲ. ಓಕೆ. ಸೊ ಹೆಣ್ಮಕ್ಳು ಇದ್ರೆ ಏನಾರ ಫಂಕ್ಷನ್ ಆಗ್ತಾ ಇರ್ತವೆ. ಓಕೆ. ಈಗ 2 ತಿಂಗಳಿಂದ ಯಜಮಾನ್ರು ಬ್ಯಾಂಕ್ ವರ್ಕ್ ಸೂಟಿ ಇತ್ತು. ಹೌದು. ಅವಾಗ ಮನೆಯಲ್ಲಿ ಏನಾದರೂ ಕೆಲಸಗಳು? ಹಾಂ, ಮಾಡ್ತಾ ಇದ್ರು. ಓಕೆ. ಏನಾದರೂ ಹೆಲ್ಪ್ ಮಾಡ್ತಾರೆ? ಇವಾಗಾದರೂ ಮಾಡ್ತಾ ಇರ್ತಾರೆ. ಓಕೆ. ನಾವು ಜಾಬ್ ಮಾಡ್ತೀವಿ ಅಂದ ತಕ್ಷಣ ಎಲ್ಲರೂ ಮಾಡ್ಕೊಂಡು ಹೋದ್ರೇ ನಾವು ಜಾಬ್ ಮಾಡೋದು ಓಕೆ, ಈಸಿ ಆಗುತ್ತಲ್ಲ. ಮತ್ತು ಮನೆ ಯಜಮಾನ್ರ ಹಬೀಸ್ ಮತ್ತು ಬೇರೆ ಬೇರೆ ಅವ್ರು ಏನು ಮಾಡ್ತಾರೆ ಮೇಡಮ್? ಅವರು ಏನು ಮಾಡಲ್ಲ, ಏನೂ ಇಲ್ಲ, ಬ್ಯಾಂಕ್ ವರ್ಕ್ ಅಷ್ಟೇ. ಓಕೆ. ಕಾಲೇಜ್ಗೆ ಹೋಗೋದು, ಮನೆಗೆ ಬರೋದು. ಓಕೆ. ಅಂದರೆ ಮನೇಲಿ ಏನಾದರೂ ವಸ್ತು ಉಳಿದ್ರೆ ಒಟ್ಟು ವೇಸ್ಟ್ ಮಾಡಲ್ಲ ಅಂತ? ವೇಸ್ಟ್ ಮಾಡಬಾರ್ದು ಅಂತ. ಓಕೆ. ಹಾಂ, ಯಾವುದಾದ್ರೂ ಒಂದು ಹೊಸ ರೆಸಿಪಿಯನ್ನು ಮಾಡ್ತಿದ್ರೆ ಓಕೆ, ಮನಸ್ಸಿಗೆ ಖುಷಿ ಆಗುತ್ತೆ. ಹೊಸ ಹೊಸ ರೆಸಿಪಿ ರೆಡಿ ಮಾಡೋದು. ಹೌದು. ಓಕೆ. ನೋಡಿ, ಅನ್ನದಗಳು ಚೆಲ್ಲಬಾರ್ದು. ಏನಾದರೂ ಹೊಸ ಐಟಮ್ ಮಾಡಿ ಯಾರಾದ್ರಿಗೆ ತಿನ್ನಲಿಕ್ಕೆ ಕೊಟ್ಟರೆ ಅವ್ರ ಹೊಟ್ಟೆನೂ ಶಾಂತ ಆಗಿರುತ್ತೆ, ನಮ್ಮ ಮನಸ್ಸು ಶಾಂತ ಆಗಿರುತ್ತೆ. ಮತ್ತು ನಾವು ಅವರಿಗೆ ಅನ್ನ ಹಾಕಿದ್ದೀವಿ ಅನ್ನೋ ಒಂದು ಖುಷಿ ನಮ್ಮಲ್ಲಿರುತ್ತೆ ಅನ್ನೋ ಒಂದು ಮನೋಭಾವ ಮೇಡಮಲ್ಲಿ ಬಂದಿದೆ. ನೋಡೋಣ, ವೇಸ್ಟ್ ಐಟಮ್ ಮಾಡ್ತಾ ಇಲ್ಲ, ವೇಸ್ಟ್ ಇದೆ ಐಟಮು, ಅದನ್ನು ಚೆಲ್ಲಬಾರ್ದು. ಅದರಿಂದ ಏನೊಂದು ಹೊಸ ರೆಸಿಪಿ ಮಾಡಿ ಜನರಿಗೆ ಉಣಬಡಿಸುವಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಒಳ್ಳೆಯದು ಮೇಡಮ್ ನಿಮ್ಮ ಕಾರ್ಯ. ಓಕೆ. ಹೋಳಿಗೆ ರೆಡಿ ಆಗ್ತಾ ಇದೆ. ಉಳಿದಿರುವ ಚಪಾತಿಯಿಂದ ಹೋಳಿಗೆ ರೆಡಿ ಆಗಿದೆ. ಇದಕ್ಕೆ ನಾನು ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಈಸಿಯಾಗಿ ಮಾಡುವಂತಹ ರೆಸಿಪಿ, ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ರೆಸಿಪಿ. ನೀವು ಕೂಡ ಯಾವುದಾದ್ರೂ ಅಡುಗೆ ಉಳಿದ್ರೆ ಹೊಸ ಥರ ಅಡುಗೆನ ಮಾಡ್ಕೊಳ್ಳಿ. ಇದನ್ನು ನೋಡಿ ನೀವು ಮಾಡ್ತೀರಿ ಅನ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇದನ್ನ ರೆಡಿ ಆಗಿದೆ, ನೀವು ತಿನ್ಬಿಟ್ಟು ಹೇಳಿ. ಓಕೆ. ನೋಡಿ ವೀಕ್ಷಕರೇ, ಈಗ ಜಯಾ ಮೇಡಮ್ ಅವರು ಉಳಿದಿರುವ ಚಪಾತಿಯಲ್ಲಿ ಹೋಳಿಗೆಯನ್ನು ಮಾಡಿದ್ದಾರೆ. ಹೋಳಿಗೆ ಯಾವ ಥರ ಆಗಿದೆ, ಹೇಗಾಗಿದೆ ಮತ್ತು ಅವರು ಯಾವ ಥರ ಮಾಡಿದ್ದಾರೆ ಈಗಂತೂ ನೀವು ಆಲ್ರೆಡಿ ನೋಡಿದ್ದೀರಾ. ನೀವು ನಿಮ್ಮ ಮನೆಯಲ್ಲಿ ಉಳಿದ ಚಪಾತಿಯಿಂದ ಹೋಳಿಗೆಯನ್ನು ಯಾವ ಥರ ಮಾಡಬೇಕಂತ ಮಾಡಿ ಟ್ರೈ ಮಾಡಿ, ನೀವು ಟೇಸ್ಟ್ ಮಾಡಿ ಯಾವ ಥರ ಆಗಿದೆ ಅಂತ ನೋಡೋಣ. ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಹೋಳಿಗೆ ಯಾವ ಥರ ಆಗಿದೆ ಅಂತ. ನೋಡಿ, ಹೋಳಿಗೆ ಜೊತೆ ತುಪ್ಪ ಹಚ್ಕೊಂಡು ತಿಂದರೆ ವಿಶೇಷ ಒಳ್ಳೆಯ ರುಚಿ ಬರ್ತದೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ನಾನು ಹೋಳಿಗೆ ಜೊತೆ ತುಪ್ಪ ಹಚ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರ್ ಆಗಿದೆ. ಓಕೆ ಮೇಡಮ್, ಇಲ್ಲಿವರೆಗೂ ನಮ್ಮ ಕರೆಗೆ ಹೋಗೊಟ್ಟು ತಾವು ಸತ್ಯಂ ಟಿ ವಿ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಬಂದು ನಮಗೆ ಉಳಿದಿರುವ ಚಪಾತಿಯಿಂದ ಯಾವ ಥರ ಹೋಳಿಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಕ್ಕೆ ನಮ್ಮ ಸತ್ಯಂ ವಾಹಿನಿಯಿಂದ ನಿಮಗೆ ತುಂಬ ಧನ್ಯವಾದಗಳು.